ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ರಾಕ್ ವ್ಯಾಲಿ ರೆಸಾರ್ಟ್ ಅನ್ನೋದು ಮೊದಲು ಅಲ್ಲಿ ದಾರಿ ಇತ್ತು. ಆ ದಾರಿಯ ಮೇಲೇನೆ ರೆಸಾರ್ಟ್ ಕಟ್ಕೊಂಡಿದ್ದಾರೆ. ಇವರು ಒಂದ್ ಕಡೆ ಚಂದ್ರು ಅವರು ಯಾವ ರಾಜಕೀಯ ಬಂದ್ರು ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಇಡ್ತಾರೆ. ಸೊ ಇವರು ಅಭಿವೃದ್ಧಿ ಆಗೋದಕ್ಕೆ ಅಂತ ಹೇಳಿ ಜನ ಅಂತಿದ್ದಾರೆ. ಎಸ್, ಈ ರೀತಿ ನಿಜನಾ? ಈಗ ಒಂದೇ ಪಂಚಾಯತಿಯಲ್ಲಿ ಇಬ್ರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಇಬ್ರು ಜೆಡಿಎಸ್ ನಲ್ಲೇ ಕಾಣಿಸ್ಕೊಂತ ಇದ್ದಾರೆ, ಇಬ್ರು ಜೆಡ್ಬಿಗೆ ಟಿಕೆಟ್ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಇಬ್ರಲ್ಲಿ ನಿಮ್ ಪ್ರಕಾರ ಯಾರು ಸಿಗ್ಬೋದು ಸರ್? ಯಾರು ಅಂದ್ರೆ ಇಬ್ರು ಸರ್, ಪ್ರಭಾಕರ್ ವ್ಯಕ್ತಿ ಅದು ನನ್ಗೆ ಗೊತ್ತೇ ಇಲ್ವಾ? ನನಗೆ ಗೊತ್ತಿಲ್ಲ. ಸತ್ಯನ ಅವ್ರು ಮಾತ್ರ ಗೊತ್ತು. ಬೇಕು ಅವ್ರು ಮಾಡೋಣ. ಪ್ರಭಾಕರ್ ಅಂತ ಯಾರು ನನಗೆ ಗೊತ್ತಿಲ್ಲ. ಬಟ್ ನಿಮ್ ಪ್ರಕಾರ ಸತ್ಯಣ್ಣ ಅವರಿಗೆ ಈ ಒಂದು ಅವಕಾಶ ಸಿಗ್ಬೋದಾ ಸರ್? ಸಿಕ್ಕಿದ್ರೆ 100% ಮಾಡ್ತೀವಿ ಸರ್ ನಾವು. ಈ JDS ಅಲ್ಲಿ ಒಂದು ದಿವಸ ಜಗಳ ಸರ್, ಅಷ್ಟೇ. ಒಂದೇ ದಿವಸ ಎಲ್ಲರೂ ಒಂದಾಗ್ತಾರೆ. ಈ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಲೀಡರ್ ಪರಿಸ್ಥಿತಿ ಅದು. ಏನೋ ಅನ್ಕೊಳ್ತಾರೆ, ಒಂದೇ ದಿವಸ ನೈಟ್ ಒಂದಾಗ್ಬಿಡ್ತಾರೆ. ಯಾರೂ ಬಿಡ್ಕೊಡಲ್ಲ. ಸತ್ಯನ ಆ ಥರ ಏನು ಕೆಲಸಗಳೇನು ಮಾಡಿಲ್ವ ಪಾಪ? ಯಾಕೆ ದುಶ್ಮನ್? ಯಾಕೆ ಸತ್ಯನ ಯಾರಿಗೂ ಏನು ತೊಂದರೆ ಮಾಡಿಲ್ವೇ? ಆಯ್ತು, ಆ ಟೈಮಲ್ಲಿ ಪಾರ್ಟಿಗೋಸ್ಕರ ಕಷ್ಟ ಬಿದ್ದಿದ್ದೇನೆ. ಆಯ್ತು, ಹೇಳ್ಕೊ ಬೇರೆ ಜಾಗದಲ್ಲಿ ಇದ್ದಿದ್ರೆ ಇವರೆಲ್ಲ ಏನು ಮಾತು ಕೊಟ್ಟು ತೊಗೊಂಡ್ಬಂದಿದ್ದಾರೆ, ಕರ್ಕೊಂಡ್ಬಂದು. ಅದು ಮಾತು ಏನು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಶಾಸಕರು ಮಾತು ಕೊಟ್ಟಿದ್ದಾರೆ. ಏನಂತ ಮಾತು ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ಖಂಡಿತ ಅವ್ರಿಗೆ ಕೊಟ್ಟರೆ ನಾವು ಖಂಡಿತ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ರಾಕ್ ವ್ಯಾಲಿ ಚಂದ್ರು ಅವರು 25ರಿಂದ 35 ಸಾವಿರಕ್ಕೆ ದುಡಿತಾ ಇದ್ರು. 15 ವರ್ಷಗಳ ಸೇವೆ ಮಾಡಿ ಮತ್ತೆ ಸ್ವಂತ ಗ್ರಾಮಕ್ಕೆ ಹಿಂದಿರುಗಿದ್ರು. ಏನ್ ಕಾರಣ? ಸರ್ವಿಸ್ ಮಾಡ್ಬಿಟ್ಟು ಆರಾಮಾಗಿ ಒಂದಷ್ಟು ನಿಮ್ ಪೀರಿಯಡ್ ಅಲ್ಲೇ ಒಂದಷ್ಟು ಲಕ್ಷಾಂತರ ರೂಪಾಯಿ ನಿಮ್ಗೆ ಬೇಸಿಕ್ ಕೂಡ ಕೊಡ್ತಾ ಇದ್ರು, ಮತ್ತೆ ಆಸ್ತಿ ಕೂಡ ಕೊಡ್ತಾ ಇದ್ರು. ಎಸ್, ಇದೆ. ಸೊ 15 ವರ್ಷನೇ ಸೇವೆ ಮಾಡಿ ಯಾಕೆ ಬಂದ್ರು ಸರ್? ಈಗ CRPF ಅಲ್ಲಿ ಇದ್ದಿದ್ರೆ ನಾವು ಒಬ್ಬನೇ, ನಾನು ನನ್ನ ಮಕ್ಕಳು ನನ್ನ ಹೆಂಡತಿ ಬದುಕ್ತಾ ಇದ್ವಿ. ನಾವು ಒಬ್ಬರೇ ಬದುಕ್ತಾ ಇದ್ವಿ. ನಾನೊಂದು ಡಿಸೈಡ್ ಮಾಡಿದೆ, ನಾನು ಬದುಕಿಂದ ನನಗಿಂತ ಒಂದು 10 ಜನ 100 ಜನ ಬದುಕಬೇಕು ಅಂತ ನನಗೊಂದು ಮೈಂಡ್ನಲ್ಲಿ ಒಂದು ಯೋಚನೆ ಬಂತು. ಮಾಡಬೇಕು ಅಂತ ಯಾವುದೋ ಒಂದು ಸಾಧನೆ ಮಾಡಿ ಹುಟ್ಟಿದ್ದು, ಯಾವುದೋ ಒಂದು ಸಾಧನೆ ಮಾಡಬೇಕು ಅಂತ. ಅದು ಬಿಟ್ಟು ಬೇರೆ ನಮಗೆ ಏನು ಆ ಥರ ಏನೂ ಇಲ್ಲ ಸರ್. ಒಂದು ಯಾವುದೋ ಸೇವೆ ಮಾಡಬೇಕು, ನನ್ನಿಂದ ಒಂದು 10 ಜನ ಉಪಯೋಗ ಆಗಬೇಕು ಅಂತ ಬಂದು ನಾನು ಪ್ರಾರಂಭ ಮಾಡಿದ್ದೆ ಸರ್. ಕೆಲಸ ಬಿಟ್ಟು ಪ್ರಾರಂಭ ಮಾಡಿದ್ದೀನಿ ನಾನು. ಬೇರೆ ಏನು ಸಮಸ್ಯೆ ಇಲ್ಲ ಸರ್. ಸೇವೆ ಮಾಡೋದಕ್ಕೆ ನೀವು ಖಂಡಿತ ಮುಂದೆ ಇರ್ತೀನಿ ಸರ್. ಸೇವೆ ಮಾಡೋಕ್ಕೆ ಮುಂದೆ ಇರ್ತೀನಿ ನಾನು. ನನಗೆ ಅಧಿಕಾರ ನನಗೆ ಬೇಡ, ನನಗೆ ಅವಶ್ಯಕತೆ ಇಲ್ಲ. ಅಧಿಕಾರ ನಮ್ಗೆ ಅವಶ್ಯಕತೆ ಇಲ್ಲ. ಅದಷ್ಟು ತನ್ನಷ್ಟು ತನ್ನ ಬಂತ ಖಂಡಿತ ನಾನು ಅದರಲ್ಲಿ ನನ್ನ ಮಾತಿಲ್ಲ. ನಾನಷ್ಟು ನಿಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ರಾಕ್ ವ್ಯಾಲಿ ರೆಸಾರ್ಟ್ ಅನ್ನೋದು ಮೊದಲು ಅಲ್ಲಿ ದಾರಿ ಇತ್ತು. ಆ ದಾರಿಯ ಮೇಲೇನೆ ರೆಸಾರ್ಟ್ ಕಟ್ಕೊಂಡಿದ್ದಾರೆ. ಇದು ನಿಜನಾ ಸುಳ್ಳ ಅಥವಾ ಆಗ್ತಲ್ಲ ಸರ್? ರಾಕ್ ವ್ಯಾಲಿ ರೆಸಾರ್ಟ್ ದಾರಿ ಇತ್ತು, ಅಲ್ಲಿ ಬಸ್ ಸ್ಟ್ಯಾಂಡ್ ತರ ಇತ್ತು, ಅದ್ರ ಮೇಲೆ ಇವರು ರೆಸಾರ್ಟ್ ಕಟ್ಕೊಂಡಿದ್ದಾರೆ. ಇದು ನಿಜನಾ ಸುಳ್ಳ ಸರ್? ಇದು ರೆಸಾರ್ಟು ದಾರಿ ಇತ್ತಂತ? ದಾರಿ ಇತ್ತು. ಯಾರು? ಪಂಚಾಯತಿಯವರೇ ಕಮೆಂಟ್ ಮಾಡಿದ್ರು. ಅಲ್ಲ ಸರ್, ಸೆಟಲ್ಮೆಂಟ್ ಲ್ಯಾಂಡಲ್ಲಿ ದಾರಿ ಇದ್ದರೆ ಯಾರು ಸುಮ್ಮನೆ ಬಿಡ್ತಾರೆ ಸರ್? ಕಟ್ಟಕ್ಕೂ ಆಗಲ್ಲ. ಒಂದು ಮಾತು, ನಕ್ಕಾಸಲ್ಲಿದ್ದರೆ 100% ತಗೋದು, ಅದ್ರಲ್ಲಿ ತೊಗೋಬೋದು. ಅದರಲ್ಲೇನೈತೆ? ಕಾನೂನಿಗೆ ಯಾರು ವಿರುದ್ಧ ಯಾರೂ ಇಲ್ಲ. ನಕ್ಕಾಸಲ್ಲಿ ನಿಮ್ಗೇನೋ ದಾರಿ ಇದೆ ತೊಗೋಬೋದು. ಇದಕ್ಕೆ ಪಕ್ಕದಲ್ಲಿ ಅದಕ್ಕೆ ನಾನು ನನ್ನ ಲ್ಯಾಂಡಲ್ಲಿ, ನಾನು ಪರ್ಚೇಸ್ ಮಾಡಿ ಲ್ಯಾಂಡಲ್ಲಿ ದಾರಿ ಇದ್ದರೆ ನಾನೇನೋ ಡೆವಲಪ್ಮೆಂಟ್ ಮಾಡಬೇಕು. ಈಗ ರೆಸಾರ್ಟ್ ಬಂದ ಮೇಲೆ ಸರ್ ಇವರೆಲ್ಲ ಸ್ವಲ್ಪ ಗೌರವ ಬಂದಿದ್ದು ನಮ್ಮ ಹೆಬ್ನಿ ಪಂಚಾಯತ್ಗೆ, ಬೈಪಿಲ್ಗಾಗಲಿ. ಇವತ್ತು ಒಂದು ಲ್ಯಾಂಡ್ ಬಂದು 1 ಕೋಟಿ ರೂಪಾಯಿ ಹೋಗ್ತಾ ಇದೆ ಸರ್. ಅಲ್ಲಿ ನಾನು ಮಾಡಿದ್ದು ತಪ್ಪ? ಇವತ್ತು ಒಂದು ಎಕರೆ ಬಂದು 1 ಕೋಟಿ ರೂಪಾಯಿ ಹೋಗ್ತಾ ಇದೆ. ಅವಾಗ ಮೊದಲು ಯಾರು ನೋಡ್ತಾ ಇದ್ರು? ಅದನ್ನ ಯಾರು ಹೋಗಕ್ಕೆ ಭಯ ಪಡ್ತಾ ಇದ್ರು ಅಲ್ಲಿ ಬಾರ್ಡ್ರಲ್ಲಿ. ಇವತ್ತು ನಾನು ಬಂದಿದ್ದಕ್ಕೆ ನಾನು ಸೃಷ್ಟಿ 100 ಜನ ನನ್ನಿಂದ ಬದುಕ್ತಾ ಇದ್ದಾರೆ ಅಲ್ಲಿ. ಇವತ್ತು ಬೈಪಿಲ್ಗಾಗಲಿ ಎಬ್ನಿಗಾಗಲಿ ಒಂದು ಮರ್ಯಾದೆ ಇದೆ. ರಾಕ್ ವ್ಯಾಲಿ ರೆಸಾರ್ಟ್ ಯಾರು ತೋರಿಸುತ್ತೆ? ನಾನು ಗೊಲ್ಲೆಲ್ಲ ತೋರಿಸಲ್ಲ. ಎಬ್ನಿ ಬೈಪಿಲ್ ಅಂತ ತೋರಿಸುತ್ತೆ. ನೆಟ್ ಇದರಲ್ಲಿ ಗೂಗಲಲ್ಲಿ ಹಾಕಿದ್ರು. ಯಾರು ಗೌರವ ಇದೆ? ಅವ್ರಿಗೆ ಗೌರವ ಇದೆ. ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಕೋಟಿ ರೂಪಾಯಿ ಲ್ಯಾಂಡ್ ವ್ಯಾಲ್ಯೂ ಆಗಿದೆ. ಈಗ ಯಾರಿಂದ ಆಗ್ತಾ ಇದು? ನಾನು ಎಲ್ಲ ಇದ್ದು ಬಂದಾಗ ನಾನು ಮಾಡಿದ್ದಕ್ಕೆ ಆಗಿದ್ದು, ಅದಾಗಿದ್ದು. ಅದರಲ್ಲಿ ರೋಡ್ ಇತ್ತು. ಯಾರೇ ಬಿಡಿ ಸರ್, ಯಾರು ಹಾಕಿರ್ತಾರೆ ರೋಡ್, ಅವರೆಲ್ಲ ಬಿಡಿ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ರಾಕ್ ವ್ಯಾಲಿ ರೆಸಾರ್ಟ್ ಆಗೋಕೆ ಮೊದಲು ಬರಡು ಭೂಮಿ ತರ ಇತ್ತಲ್ಲಿ ಅಂತ ಇದ್ರೆ ಇದರಿಂದ ಏನಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಸರ್. ಹೊಟ್ಟೆವರಿ ನಿಮ್ಗೆ ಅರ್ಥ? ಹೊಟ್ಟೆವರಿ. ಅವರೇನೋ ಡಿಮ್ಯಾಂಡ್ ಮಾಡಿರ್ತಾರೆ, ನಾನು ಕೊಡಲ್ಲ, ಏನೋ ಒಂದು ಸೃಷ್ಟಿ ಮಾಡ್ತಾರೆ. ಪಕ್ಕದಲ್ಲಿ ಚೆನ್ನಾಗಿದ್ದು ಬೇರೆಯವ್ರು ನೋಡೋಕ್ಕಾಗಲ್ಲ. ಅವ್ರಿಗೆ ಆ ಉದ್ದೇಶ ಇದೆ. ಅದೇ ತಾಕತ್ತಿದ್ರೆ ನೀನು ಮಾಡಿ ತೋರಿಸು. ನಿನ್ನಿಂದ ಒಂದು 10 ಜನ ಬದುಕಲಿ, ಅದನ್ನು ನೋಡು. ಯಾರೋ ಹೋಗ್ತಾ ಇದ್ದಾರೆ, ಯಾರೋ ಮಾಡ್ತಾ ಇದ್ದಾರೆ ಅಂತಂದರೆ ಆ ಹೊಟ್ಟೆವರೆಗೂ ನೀವೇ ಹೋಗೋದು ಕೆಳಗಡೆ. ನಾನು ಹೋಗಲ್ಲ, ನೀವೇ ಹೋಗೋದು. ಕಾಮೆಂಟ್ ಮಾಡೋದು ಏನಿದೆ ಸರ್? ಬಾಯಿ ಇದಂತ ಕಾಮೆಂಟ್ ಮಾಡ್ತಾರೆ, ಬಿಡಿ ಸರ್. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಟ್ಟಾದ್ರೆ ಚಂದ್ರು ಅವ್ರ ತಂದೆ ಅವರು ಊರಿನಲ್ಲಿ ಯಾವ ರೀತಿ ಇದ್ರು? ನಮ್ಮ ಅಪ್ಪನ ಹೆಸರು ಆರ್ ವೆಂಕಟರಾಮಯ್ಯ ಅಂತ. ಈ ಪಂಚಾಯತಿಗೆ ಗೊತ್ತಿದೆ. ಆ ಕಾಲದಲ್ಲಿ ಯಾರು
ಪೊಲೀಸ್ ಇಲಾಖೆ ನಮ್ಮ ಊರಿಗೆ ಎಬ್ನಿ ಪಂಚಾಯತ್ ಬರ್ತಾಯಿದೆ. ಏನೇ ಗಲಾಟೆ ಆಗಲಿ ಗಾಬರಿ ಆಗಲಿ ನಮ್ಮಪ್ಪ ನಮ್ಮ ಮಾವ ಒಂದು ಕೃಷ್ಣಾರೆಡ್ಡಿ ನಮ್ಮ ಮಾವರಿದ್ದಾರೆ, ನಮ್ಮ ಎಬ್ರಿ ನಾಗರೆಡ್ಡಿ ಅಣ್ಣ, ವೆಂಕಟರೆಡ್ಡಿ ಅಣ್ಣ, ಇವರೆಲ್ಲ ದೊಡ್ಡವರು ಸೇರಿಕೊಂಡು ಅವ್ರ ಜೊತೆ ನಮ್ಮಪ್ಪ ಎಲ್ಲ ಅವರೆಲ್ಲ ಸೇರ್ಕೊಂಡು ಯಾರೇ ತೀರ್ಮಾನ ಏನೇ ಗಲಾಟೆಗೆ ಅವ್ರಿಗೆ ಇಷ್ಟು ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾಯಿದ್ರು. ದೊಡ್ಡತನ ಸರ್, ಅವ್ರು ದೊಡ್ಡವರು, ಅವ್ರಿಗೆ ಹೋಲ್ಸಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಆದರೆ 3 ವರ್ಷದಲ್ಲಿ ಸ್ಥಳೀಯ ಶಾಸಕರ ಅಭಿವೃದ್ಧಿ ಹೇಗಿದೆ ಸರ್ ತಾಲೂಕಿನಲ್ಲಿ? ತುಂಬ ಚೆನ್ನಾಗಿದೆ ಸರ್. ಅಧಿಕಾರ ಇಲ್ಲ ಸರ್, ಸ್ಟೇಟಲ್ಲಿ ಗೌರ್ಮೆಂಟ್ ಇಲ್ಲ, ಇಲ್ಲದ್ರೂ ಅವ್ರು ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದಾರೆ ಪಾಪ. ಇದರಲ್ಲಿ ಎಣ್ಣೆ ಮಾತಿಲ್ಲ. ಏನಾದರೂ ಶಾಸಕರು ಗುರುತಿಸಿ ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲಿ ಅಥವಾ TPS ಆಗಿರ್ಬೋದು, ZP ಆಗಿರ್ಬೋದು, ಏನಾದರೂ ಗುರುತಿಸಿ ಚಂದ್ರು ಅವರಿಗೆ ಒಂದು ಅವಕಾಶ ಕೊಟ್ಟರೆ ನೀವು ರೆಡಿ ಇದ್ದೀರಾ ಸರ್? ಖಂಡಿತ ಸರ್. ನನಗೆ ಫಸ್ಟ್ ಆಫ್ ಆಲ್ ಅಧಿಕಾರ ಫಸ್ಟ್ ನಂಗೆ ಬೇಡ ಅನ್ಕೊಳ್ತೀನಿ ಸರ್. ಆ ಅವಕಾಶ ಸಿಕ್ಕಿದ್ರೆ ನಾನು ಮಾಡಿ ತೋರಿಸ್ತೀನಿ ಸರ್. ಸಿಕ್ಕಿದ್ರೆ ನಾನು ಮಾಡಿ ತೋರಿಸ್ತೀನಿ ಸರ್. ಸಿಕ್ಕಿದಾಗ ಇದುವರೆಗೂ ಮಾಡಿರೋದು ನೀವೆಲ್ಲ ನೋಡಿರ್ತೀರ, ಆದ್ರೆ ನಿಮ್ದೊಂದು ಕನಸಿರುತ್ತೆ, ನನಗೊಂದು ಅಧಿಕಾರ ಸಿಕ್ಕಿದ್ರೆ ಏನ್ ಮಾಡ್ಬೋದು ಅಂತ. ನಿಮ್ ಪ್ರಕಾರ ಏನ್ ಮಾಡ್ಬೋದು, ಏನ್ ಆಸೆ? ನನ್ನ ಕನಸಿದೆ ಸರ್, ಬಡವರ ಸೇವೆ ಮಾಡಬೇಕು ಅಂತ. ಅಧಿಕಾರ ಇದ್ದರೆ ಸೇವೆ ಮಾಡಬೇಕು ಏನು ಆ ಥರ ಏನೂ ಇಲ್ಲ ಸರ್. ಇಲ್ಲದೇ ಆದರೂ ನಾನು ಸೇವೆ ಮಾಡ್ತೀನಿ. ಬಡವರ ಸೇವೆ ಮಾಡಬೇಕಂದ್ರೆ ಒಂದು ಉದ್ದೇಶ ಇದೆ. ಯಾರಿಗಾದ್ರೂ ಮದುವೆ ಪ್ರಾಬ್ಲಮ್ ಇದ್ದರೆ, ಮದುವೆ ಆಗೋದು ಸ್ಥಿತಿಯಲ್ಲಿ ಅಂದರೆ ಮದುವೆ ಮಾಡಿಸ್ಬೇಕು, ಒಂದು ಹಾಸ್ಪಿಟ್ಲ್ ಆಗಲಿ, ಒಂದು ಇದು ಫೀಸ್ ಆಗಲಿ, ಒಂದು ಕಾಲೇಜ್ ಫೀಸ್ ಆಗಲಿ, ಏನೇ ಕಷ್ಟ ನಾನು ಇರ್ತೀನಿ ಸರ್. ಅದ್ರ ಎಣ್ಣೆ ಮಾತು. ನನಗೇನು ಅಧಿಕಾರನೇ ಅವಶ್ಯಕತೆ ಇಲ್ಲ, ನನಗೆ ಅವಶ್ಯಕತೆನೇ ಇಲ್ಲ, ನಾನು ಕೇಳೋದು ಇಲ್ಲ. ಆದರೆ ನಾನು ಮಾಡ್ತೀನಿ. ನಾನು ದೇವ್ರು ಕೊಡಿ ಎಷ್ಟು ಕೊಟ್ಟಿದ್ದು ಅದರಲ್ಲೇ ನನ್ನ ಕೈಯಲ್ಲಿ ಕೆಪಾಸಿಟಿ ಏನಿದೆ ಅದು ಮಾಡ್ಕೊಡ್ತೀನಿ ಸರ್. ರಾಕ್ವೇಲಿ ಚಂದ್ರೂರ್ ಅವರು ಕೋಟ್ಯಾಂತರ ರೂಪಾಯಿ ಒಡೆಯ ಆದರೂ ಕೂಡ ಹಳ್ಳಿಯಲ್ಲಿ ಮನೆ ಕಟ್ಟಿದ್ದಾರೆ, ಸಿಟಿಗೆ ಯಾಕೆ ಬರಲಿಲ್ಲ ಅನ್ನೋದು ಜನರದೊಂದು ಪ್ರಶ್ನೆ ಇದೆ ಸರ್. ನಾನು ಹುಟ್ಟಿದೂರು ಸರ್, ಇದು ನಾನು ಹುಟ್ಟಿದೂರು ಸರ್. ಆ ಋಣ ತೀರಿಸ್ಕೊಳ್ತಾ ಇದ್ದೀನಿ ಸರ್. ನನ್ನ ಪಂಚಾಯತಿ ಸರ್, ಎಬ್ನಿ ಪಂಚಾಯತಿ ಸರ್. ಎಬ್ನಿ ಪಂಚಾಯತ್ ಜನರ ಎಲ್ಲ ಒಳ್ಳೆಯವರು ಸರ್. ಪ್ರತಿಯೊಬ್ಬರು ಮಾತು ಕೊಟ್ಟರೆ ನಿಂತ್ಕೊಳ್ತಾರೆ. ನಮ್ಮ ಸಮೃದ್ಧಿ ಮಂಜನವರು ಮಾತು ಕೊಟ್ಟರು, ನಾನು ಫಸ್ಟ್ ಪ್ಲೇಸ್ ಬರ್ತೀವನ್ನ ಅಂತ ಹೇಳ್ಬಿಟ್ಟು ಇದೇ ಎಬ್ನಿ ಪಂಚಾಯತಿಲಿ ಪ್ರತಿಯೊಬ್ಬರು ಅಧಿಕಾರ ಬೇಕು ಫಸ್ಟ್ ದ್ಯಾವಮೂಲೆ ಅಂತಾರೆ, ದ್ಯಾವಮೂಲೆಗೆ ಬಂದಿದ್ದಾರೆ. ನಮ್ಮ ಸಮೃದ್ಧಿ ಮಂಜನ್ಗೆ ನಮ್ಮ ಎಬ್ನಿ ಪಂಚಾಯತ್ ಮಾತು ಕೊಟ್ಟಿದ್ರು, ಮಾತು ನಡೆಸ್ಕೊಂಡಿದ್ದಾರೆ ಅಂತ. ನಮ್ಮನ್ನು ಅವನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಎಬ್ನಿ ಜನಾಂಗ ತುಂಬ ಒಳ್ಳೆಯವರು, ಇದು ಎಣ್ಣೆ ಮಾತಿಲ್ಲ. ತುಂಬ ಒಳ್ಳೆಯವರು ಎಬ್ನಿ ಪಂಚಾಯತ್ ಅವರು. ಒಂದು ಕಡೆ ಚಂದ್ರು ಅವರು ಯಾವ ರಾಜಕೀಯ ಬಂದ್ರು ಅವ್ರ ಜೊತೆಯಲ್ಲಿ ಹೊಂದಾಣಿಕೆ ಇಡ್ತಾರೆ. ಸೊ ಇವರು ಅಭಿವೃದ್ಧಿ ಆಗೋದಕ್ಕೆ ಅಂತ ಹೇಳಿ ಜನ ಅಂತಿದ್ದಾರೆ. ಈ ರೀತಿ ನಿಜನಾ ಸರ್? ತಪ್ಪು. ಇವತ್ತು ನಾನು ರೆಸಾರ್ಟು JDS ರೆಸಾರ್ಟ್ ಅಂತ ಹಾಕಿದ್ದು ಸೀಲ್ ಹಾಕಿದ್ದಾರೆ, ಅದು ತಪ್ಪು. ಒಂದೇ ಸಿದ್ಧಾಂತ ನಂದು, ಒಂದೇ. ಅದು ವ್ಯಾಪಾರ ಆಗದೆ ಇದ್ರೆ ನಾನು ಪಾರ್ಟಿ ಆಗುವಂತ ನಾನು ಮನುಷ್ಯ ಸರ್. ನನಗೊಂದು ಹಕ್ಕಿದೆ, ಓಟ್ ಹಾಕೋ ಹಕ್ಕಿದೆ. ನಾನು ದುಡ್ಡುಗೋಸ್ಕರ ನಾನು ಬಕೆಟ್ ಹಿಡೋ ಕೆಲಸಗಳು ನಾನು ಮಾಡಲ್ಲ. ನಾನು ಏನಿದ್ರು ಸ್ಟ್ರೈಟಾಗಿ ಮಾತಾಡ್ತೀನಿ. ಐ ಡೋಂಟ್ ಕೇರ್, ಯಾರು ನಾನು ಕೇರು ಮಾಡಲ್ಲ. ನಾನು ಕೇರು ಮಾಡಲ್ಲ ಯಾರನ್ನ. ನಾನು ಸ್ಟ್ರೈಟಾಗಿ ನನ್ನ ಕೈಯಲ್ಲಿ ಬಕೆಟ್ ಹಿಡಿಯೋ ಕೆಲಸಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ನಾನು ಹಿಡಿಯೋದಿಲ್ಲ. ನಾನು ಸಾಯೋವರೆಗೂ ನಾನು ಬಕೆಟ್ ಕೆಲಸಗಳು ಹಿಡಿಯಲ್ಲ, ನಾನು ಮಾಡೋದು ಇಲ್ಲ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಸೇವೆ ಬಗ್ಗೆ, ಮತ್ತೆ ನಿಮ್ಮ ನಡವಳಿಕೆ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ಮ ಐಡಿಯಾ ನ್ಯೂಸ್ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.